ದೇವರು ಕೊಟ್ಟಿರುವಂತ ಇಷ್ಟು ಅದ್ಭುತವಾದ ದೇಹವನ್ನ ನಿಜವಾಗಿಯೂ ನೀಟಾಗಿ ಕಾಪಾಡ್ಕೊಳ್ಳುವಂಥದ್ದು ಯೋಗ ಮಾಡೋದ್ರಿಂದ. ಮೊದಲು ಯೋಗ ಮಾಡೋದ್ರಿಂದ ದೇಹವನ್ನ ಸದೃಢವಾಗಿಟ್ಕೊಳ್ಬಹುದು. ಎರಡನೇದು ಪ್ರಾಣಾಯಾಮ ಮಾಡೋದ್ರಿಂದ ಈ ಶ್ವಾಸವನ್ನ, ಭಗವಂತನ ಧ್ಯಾನ ಮಾಡುವ ಈ ಶ್ವಾಸವನ್ನ ಒಳಗ್ ಹೋಗ್ತಾ ಸೋಹಂ ಅಂದ್ರೆ ಶ್ವಾಸ ತೆಗೆದುಕೊಳ್ಳುತ್ತಾ ಭಗವಂತನ್ಗೆ ಕೃತಜ್ಞತೆಯನ್ನ ಹೇಳುವುದು, ಅದು ಹೊರ ಹಾಕ್ತಾ ನಮ್ಮಲ್ಲಿರುವಂತಹ ಅಹಂಕಾರವನ್ನ ಅಥವಾ ಏನೋ ಟಾಕ್ಸಿಕ್ ನ ಹೊರ ಹಾಕುವಂಥದ್ದು. ಇದು ಪ್ರಾಣಶಕ್ತಿಯನ್ನ ಈ ಪ್ರಾಣಾಯಾಮ ಗಟ್ಟಿ ಮಾಡುತ್ತೆ. ಇನ್ನು ಮೆಡಿಟೇಷನ್, ಅದ್ರ ಬಗ್ಗೆ ಹೇಳೋದೇ ಬೇಡ. ನೀವು ಆ ಡಿವೈನ್ಗೆ, ಆ ಯೂನಿವರ್ಸ್ಗೆ ಕನೆಕ್ಟ್ ಆಗುವಂತಹ ಏಕೈಕ ಒಂದು ದಾರಿ ಏನಾದ್ರೂ ಇದೆ ಅಂತ ಹೇಳಿದ್ರೆ ಅದು ಮೆಡಿಟೇಷನ್. ಮೆಡಿಟೇಷನ್ ಇಸ್ ನಥಿಂಗ್ ಬಟ್ ನಥಿಂಗ್ನೆಸ್. ನಿಮ್ಮನ್ನ ನೀವು ಪ್ರೀತಿಸುವಂತಹ ದಾರಿ ಅದಾಗಿರುತ್ತೆ. ಮೆಡಿಟೇಷನ್ ಅಂದ್ರೆ ಏನು? ನಾವು ಒಬ್ಬರೇ ಕುತ್ಕೊಳ್ಳೋದಲ್ವಾ? ಒಬ್ಬರೇ ಕುತ್ಕೊಳ್ಳೋದು ಏನಂದ್ರೆ ನನ್ ಜೊತೆಗೆ ನಾನ್ ಕುತ್ಕೊಳ್ಳೋದಲ್ವಾ? ನನ್ ಜೊತೆಗೆ ನಾನ್ ಕುತ್ಕೊಳ್ಳೋದಂದ್ರೆ ಏನಂತ? ಏಕಾಂತವಾಗಿ ಕುತ್ಕೊಳ್ಳೋದು. ಆ ಏಕಾಂತತೆಯಲ್ಲಿ ಭಗವಂತನ